ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಗುರಿ ಸಾಧನೆಗೆ ಹೇಗೆ ಶ್ರಮ ಪಡ್ಬೇಕನ್ನೋದನ್ನ ನಿಮ್ಮನ್ನ ನೋಡಿ ಕಲಿಬೇಕು ಸಾಹೇಬ್ರೆ. ಒಂದು ನಿಮಿಷನೂ ಹಾಳು ಮಾಡದೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಾ. ಈಗ ನೋಡಿ, ಸುಸ್ತಾಗಿ ಒಳ್ಳೆ ಮಗು ಥರ ಮಲಗಿದ್ದೀರ. ಅತ್ತೆ ನಿಮ್ಗೆ ಒತ್ತಾಯನೇ ಮಾಡಲಿಲ್ಲ, ಆದರೂ ನೀವು ಒಂದೇ ಮಾತಿಗೆ ನನ್ನ ಕೊಳ್ಳಿಗೆ ಮಾಂಗಲ್ಯ ಸರ ಹಾಕೋದಕ್ಕೆ ಒಪ್ಕೊಂಡ್ರಿ. ಅಂದರೆ ಅದರ ಅರ್ಥ ನಾನು ನಿಮ್ಮ ಮನಸ್ಸಲ್ಲಿ ಜಾಗ ಮಾಡ್ತಿದ್ದೀನಿ ಅಂತ ಅಲ್ವಾ ಸಾಹೇಬ್ರೆ? ದೇವ್ರ ಸನ್ನಿಧಿಲಿ ನೀವು ನನ್ನ ಕೊಳ್ಳಕ್ಕೆ ಸರ ಹಾಕೋದ್ ನೆನೆಸ್ಕೊಂಡ್ರೇನೆ ನನಗೆ ತುಂಬ ಖುಷಿ ಆಗುತ್ತೆ ಸಾಹೇಬ್ರೆ. ನಾನೊಬ್ಳು ಪಾಪ, ನೀವು ನೋಡಿದ್ರೆ ಸುಸ್ತಾಗಿ ಮಲ್ಕೊಂಡಿದ್ದೀರಾ. ಮಲ್ಕೊಳ್ಳಿ ಸಾಹೇಬ್ರೆ. ಅಯ್ಯೋ, ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಹಾಗೆ ಇಟ್ಕೊಂಡಿದ್ದೀರಲ್ಲ. ಏನು ಮಾಡಲಿ, ಕೈ ಎಳೆದ್ರೆ ಎಚ್ಚರ ಆಗ್ಬಿಟ್ರೆ? ಮಲ್ಕೊಳ್ಳಿ ಸಾಹೇಬ್ರೆ. ಶಿಲ್ಪ, ನೀನ್ ಇಲ್ಲೇ ಇರು, ನಾನು ಕರ್ದಾಗ ಬಾ. ಸುಭಾಷ್, ನೀನ್ ಯಾಕೆ ಬಂದೆ? ನಾನ್ ಸತ್ತಿದ್ದೀನ ಬದುಕಿದ್ದೀನ ಅಂತ ನೋಡಕ್ ಬಂದಿದ್ದೆ ಅಲ್ವಾ? ಅಯ್ಯೋ, ನಾನ್ ಬದುಕಿರೋದ್ ನೋಡಿ ನಿನಗೆ ಸಂಕಟ ಆಗಿರ್ಬೇಕಲ್ವಾ? ಹಾ, ಇಲ್ಲ ಇಲ್ಲ ಇಲ್ಲ, ನಾನ್ ಸಂಕಟ ಪಡ್ತಾ ಇರೋದ್ ನೋಡಿ ನಿನಗೆ ಖುಷಿ ಆಗಿರುತ್ತೆ. ನಿನಗೆ ಸುಭಾಷ್, ಸ್ವಲ್ಪ ಸಮಾಧಾನ ಮಾಡ್ಕೊ. ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನೇ ಸಮಾಧಾನ? ನೀನೀಗ ಮನೇಲಿ ಸಮಾಧಾನ ಇರ್ಬೇಕಲ್ವಾ? ಅದಕ್ಕೆ ಬಿಟ್ರೆ ನಿನಗೆ ಅಗೇನ್ಸ್ಟ್ ಆಗಿದ್ದಿದ್ದೆ ನಾನು. ಅದಕ್ಕೆ ಪ್ಲಾನ್ ಮಾಡಿ ನನ್ನ ಇಲ್ಲಿ ತಂದು ಸೇರಿಸಿದ್ದೆ ಅಲ್ವಾ? ಇವಾಗ ನಿನ್ಗೆ ಶತ್ರುಗಳು ಕಡಿಮೆ ಆಗಿರ್ಬೇಕಲ್ವಾ? ಸುಭಾಷ್, ಆ ಉದ್ದೇಶ ನನಗಿಲ್ಲ. ಗೊತ್ತು ಕಣೆ, ಪ್ಲಾನ್ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ಒಂದು ಒಂದು ತಿಳ್ಕೊ, ನಾನಿಲ್ಲಿಂದ ಆಚೆ ಬರ್ತೀನಿ. ನಾನಿಲ್ಲಿಂದ ಆಚೆ ಬಂದ್ಮೇಲೆ ನಿನಗೆ ನರಕ ಶುರು. ನಿನಗೆ ಸುಭಾಷ್, ನೀನ್ ನನ್ಗೆ ಏನೇ ನರ್ಕ ತೋರಿಸಿದ್ರು ಅದನ್ನ ಅನ್ಭವ್ಸಕ್ಕೆ ನಾನು ಸಿದ್ಧವಾಗಿದ್ದೀನಿ. ಯಾಕಂದ್ರೆ ನಾನು ಈಗಾಗ್ಲೇ ನಿಮ್ನ ತಮ್ಮ ಅಂತ ಒಪ್ಕೊಂಡಿದ್ದೀನಿ. ತಮ್ಮ ಅಂತೆ ತಮ್ಮ, ಈ ತರ ಎಲ್ಲ ಮಾತಾಡಿ ನನ್ ಮನಸ್ ಗೆಲ್ಬೋದು ಅಂತ ಅನ್ಕೋಬೇಡ. ನೀನು ಎಂತ ಕ್ರಿಮಿನಲ್ ಗೊತ್ತಾ ನೀನು? ಅವತ್ ನಾನು ಹೇಗೋ ಮಾತಾಡಿ ನಮ್ಮಮ್ಮನ್ ಒಪ್ಸಿ ನನ್ನಿಲ್ಲಿಂದ ಕರ್ಕೊಂಡು ಹೋಗೋಕ್ ಒಪ್ಸಿದ್ದೆ. ಆದ್ರೆ ನೀನ್ ನಿಜಲ್ಲ, ನೀನು ನಮ್ಮಮ್ಮನ್ ತಲೆ ಕೆಡಿಸಿ ನಾನು ಇಲ್ಲೇ ಹೋಗಿ ಮಾಡ್ದೆ ಅಲ್ವಾ ನೀನು? ಹೋಗ್ಲಿ ಸುಭಾಷ್, ಸಮಾಧಾನ ಮಾಡ್ಕೊ. ನೀನು ನೋಡೋದಕ್ಕೆ ಯಾರೋ ಒಬ್ರು ಬಂದಿದ್ದಾರೆ. ನಾನ್ ಯಾರನ್ನೂ ಮೀಟ್ ಮಾಡಲ್ಲ. ಶಿಲ್ಪ, ಶಿಲ್ಪ ಗೊತ್ತಾ? ಯಾರೇ ಶಿಲ್ಪ? ಯಾರ ಶಿಲ್ಪ?
ಒಂದ್ ನಿಮಿಷ ಕರ್ಕೊಂಡ್ ಬರ್ತೀನಿ. ಹೇಳಿದ್ದು ಆ ವಾರ್ಡಲ್ಲಿ 10,000 ಹೆಚ್ಚಿಗೆ ಲೀಡ್ ತೊಗೊಂಡು ಬರ್ತೀನಿ, ನೋಡ್ತಾ ಇರಿ. ನನ್ನ ಮಗ ವಿಜಯಮ್ಮ ಏನು ಇಷ್ಟು ಅವಸರವಾಗಿ ಬರ್ತಾ ಇದೆಯಾ? ಬಾ ಕುತ್ಕೋ. ನನ್ನ ಮಗಂಗೆ ಜೈಲಲ್ಲಿ ಹಿಂಸೆ ಕೊಡ್ತಾರೆ, ನಾನಿಲ್ಲಿ ಹೆಂಗ್ ಕೂತ್ಕೊಳ್ಳಿ ಸಾಹೇಬ್ರೆ? ನಿಮ್ ಕೈ ಮುಗಿತೀನಿ, ನನ್ನ ಮಗನ ಜೈಲಿಂದ ಬಿಡಿಸ್ಕೊಡಿ ಸಾಹೇಬ್ರೆ. ನೋಡಿ ವಿಜಯಮ್ಮ, ನಿನ್ನ ಮಗನ ತಲೆಯಲ್ಲಿ ಬುದ್ಧಿಗಿಂತ ಲದ್ದಿನೇ ಜಾಸ್ತಿ ಇದೆ. ಓ ಮಗನೇ, ಇಂಥ ಕೆಲಸ ಎಲ್ಲ ಮಾಡ್ಬೇಡ, ತಗಲು ಹಾಕ್ಬಿಟ್ರೆ ನೇತು ಹಾಕ್ಬಿಡ್ತಾರೆ ಅಂತ ಹೇಳ್ತಾನೆ ಇದ್ದೆ. ನಿನ್ನ ಮಗ ಯಾರು ಮಾಡಿ ಕೇಳ್ತಾನೆ ಹೇಳು? ಅಷ್ಟಕ್ಕೆ ಆ ಮಿನಿಸ್ಟರ್ ಚುಚ್ಚೋ ಅವಶ್ಯಕತೆ ಏನಿತ್ತು ಅವನಿಗೆ? ಮೊದಲೇ ಎಲೆಕ್ಷನ್ ಟೈಮು, ಎಲ್ಲ ಕಡೆ ನಾನೇ ಮಾಡ್ತಿದ್ದೀನಿ ಅಂತ ಸುದ್ದಿ ಆಗ್ತಾ ಇದೆ. ಈಗ ಅವನನ್ನು ಬಿಡಿಸಿದ್ರೆ ನನ್ನ ಕಾಲ್ ಮೇಲೆ ನಾನೇ ಕಲ್ಲು ಹಾಕೊಂಡಂಗಾಗಲ್ವಾ? ನನ್ನ ಹತ್ರ ಆಗಲ್ಲಮ್ಮ, ನನಗೆ ಕ್ಷಮಿಸ್ಬಿಡು. ನಿಮ್ದಮ್ಮ ಅಂತೀನಿ ಸಾಹೇಬ್ರೆ, ಹಂಗನ್ಬೇಡಿ. ಅಷ್ಟಕ್ಕೂ ನನ್ನ ಮಗ ಇದನ್ನೆಲ್ಲ ಮಾಡಿದ್ದು ನಿಮ್ಗೋಸ್ಕರನೇ. ಅದ್ರಲ್ಲಿ ಸಾಕು ಸುಮ್ಮನಿರಮ್ಮ. ಮಾಡಿರೋದು ಹಲ್ಕ ಕೆಲಸ, ಅದು ನನ್ಗೋಸ್ಕರ ಅಲ್ಲ, ಆ ಹುಡುಗಿಗೋಸ್ಕರ. ನೋಡಿದ್ಯಮ್ಮ, ನಿಂಗೆ ದುಡ್ಡು ಗಿಡ್ ಬೇಕಾದ್ರೆ ಹೇಳು, ಕೊಡ್ತೀನಿ. ಆಮೇಲೆ ಬೇಲುಗಿಲ್ಲ ಅಂತ ಹೇಳಿ ನನ್ನ ಹತ್ರ ಬರಬೇಡ. ನಿನಗೆ ಏನಾರ ಮನುಷ್ಯತ್ವ ಆಯ್ತಾನಯ್ಯ? ಅಲ್ಲ, ನನ್ನ ಮಗ ಜೈಲಲ್ಲಿ ಕೊಳಿತವನೆ, ನನ್ನ ಮಗ ನಿನ್ಗೋಸ್ಕರ ಕೊಲೆ ಮಾಡೋದಕ್ಕೂ ಹಿಂದೆ ಮುಂದೆ ನೋಡ್ದವನಲ್ಲ, ಅಂತವನು ಜೈಲಲ್ಲೇ ಕೊಳಿಲಿ ಅಂತೀಯ? ಇದು ಯಾವ ನ್ಯಾಯ ಕಡೆಯ? ಸಾಹೇಬ್ರೆ ಸಾಹೇಬ್ರೆ, ದಯವಿಟ್ಟು ನಿಮ್ ಕೈ ಮುಗಿತೀನಿ, ನಿಮ್ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ. ನನ್ ಮಗನ ಉಳಿಸ್ಕೊಡಿ ಸಾಹೇಬ್ರೆ, ನನ್ ಮಗನ್ ಬಿಡಿಸಿ ಸಾಹೇಬ್ರೆ. ನೋಡಿದ್ಯಮ್ಮ, ನೀನಾಗಿ ನೀನು ಒಕ್ಕೆ ಇಲ್ಲ ಕತ್ತಿಡ್ದು ಒಳಗಡೆ ಕರ್ಸ್ಬೇಕಾ? ನೀನ್ ಉತ್ತರ ಹಾಕಿಲ್ಲ ಕಡೆಯ, ಹಾಳಾಗೋಗ್ತೀಯ, ಸರ್ವನಾಶ ಆಗೋಗ್ತೀಯ. ನೋಡು, ನನ್ ಹೊಟ್ಟೆ ಒರೆಸಿ ನೀನ್ ಎಲೆಕ್ಷನ್ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ನನ್ ಮಗ ಹೇಳ್ದ ನಮ್ ಸಾಹೇಬ್ರ ಹತ್ರ ಹೋಗವ, ನಮಗ್ ಸಹಾಯ ಮಾಡ್ತಾರೆ ಅಂತ, ಅದಕ್ಕೆ ಬಂದೆ. ಕೊನೆಗೂ ನಿನ್ ರಾಜಕೀಯದ ಕಚಡ ಬುದ್ಧಿ ತೋರಿಸ್ಬಿಟ್ಟಲ್ಲ, ನಿನ್ ಜನ್ಮಕ್ಕೆ ಎಷ್ಟು. ರಿಹ್ಯಾಬಿಲಿಟೇಷನ್ ಸೆಂಟರಾ? ಶಿಸ್ ವೆರಿ ಕ್ಲೆವರ್ ಜಾನು. ಓ, ನನ್ಗೀಗ ಅರ್ಥ ಆಗ್ತಿದೆ. ಇವಳು ಒಬ್ರೊಬ್ರನ್ನೇ ಮನೆ ಬಿಟ್ಟು ಆಚೆ ಕಳ್ಸೋ ಪ್ಲಾನ್ ಮಾಡಿದಾಳೆ. ಮನೆ ಬಿಟ್ಟು ಕಳ್ಸೋದಿಕ್ಕ? ರಿಹ್ಯಾಬ್ಗೆ ಸುಭಾಷ್ನ ಸೇರ್ಸಿರೋದು ಅವ್ನ್ ಕುರ್ತಾ ಬಿಡ್ಲಿ ಅಂತ ಅಲ್ವಾ? ಇಲ್ಲೇ ನೀನ್ ಮಿಸ್ಟೇಕ್ ಮಾಡ್ಕೊಂಡಿರೋದು ಜಾನು. ಸುಭಾಷ್ ರಿಹ್ಯಾಬ್ಗೆ ಹೋಗಿ ಸರಿ ಹೋಗ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವನನ್ನ ಅಪೋಸ್ ಮಾಡ್ತಿದ್ದಿದ್ ಒಂದು ವಿಕೆಟ್ ಔಟ್. ಸುಭಾಷ್ ಸರಿ ಹೋಗ್ಬೇಕು ಅನ್ನೋ ಕಾರಣ ಹೇಳಿ ಅವನ್ನ ಮನೆಯಿಂದ ಆಚೆ ಹಾಕಿದಾಳೆ. ನೆಕ್ಸ್ಟ್ ಇನ್ನೂ ಏನಾದ್ರೂ ಒಂದು ಕಾರಣ ಹೇಳಿ ಮನೆಯಿಂದ ಆಚೆ ಹಾಕ್ತಾಳೆ. ಅದ್ಕೆ ಎಸ್ ಜಾನ್, ಡಿವೈಡ್ ಅಂಡ್ ರೂಲ್ ಅಂತಾರೆ, ಕೇಳಿದ್ಯಾ? ಇವಳು ಮಾಡ್ತಿರೋದು ಅದನ್ನ. ಇವಳು ಇಲ್ಲಿಗೆ ನಿಲ್ಸೋದಿಲ್ಲ. ನೀನಾದ್ಮೇಲೆ ನೆಕ್ಸ್ಟ್ ಟಾರ್ಗೆಟ್ ಜೈ, ಅದಾದ್ಮೇಲೆ ಮಾವ, ಅದಾದ್ಮೇಲೆ ಅತ್ತೆ. ಹೀಗೆ ಒಬ್ರೊಬ್ರನ್ನೇ ಟಾರ್ಗೆಟ್ ಮಾಡಿ ಮನೆಯಿಂದ ಆಚೆ ಹಾಕ್ತಾಳೆ. ಈ ಮನೇನ ಹಿಡಿತಕ್ಕೆ ತಗೋತಾಳೆ. ಶಿ ಇಸ್ ಕ್ರಿಮಿನಲ್ ಮೈಂಡೆಡ್. ಅದ್ಕೆ ಮುಂದೇನ್ ಮಾಡೋದು? ಅದ್ಕೆ ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಇವ್ಳು ಹೀಗೆ ಬಿಟ್ರೆ ಮುಂದೆ ಇನ್ನ ಏನೇನ್ ಮಾಡ್ತಾಳೋ. ನಾನು ಈಗಲೇ ತೀರ್ಥಣ್ಣಂಗೆ ಕಾಲ್ ಮಾಡ್ತೀನಿ, ಎಲ್ಲ ಹೇಳ್ಬಿಡ್ತೀನಿ. ಅಯ್ಯೋ, ಜಾನು ಯಾಕೆ ಕಾಲ್ ಮಾಡ್ತಿದ್ದಾಳೆ? ನಾನು ಮನೇಲೇ ಇದ್ದೀನಿ. ಅಣ್ಣ, ಯಾಕೆ ಜಾನು, ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ಅಮ್ಮ, ನೀವೇನಾದ್ರು ಅಂದ್ರ? ಯಾಕೆ ಹೇಳ್ತಾ ಇದ್ದಾಳೆ? ಇವಳನ್ನ ಬೈಯದ್ ಬಿಟ್ಟು ನನಗೇನು ಮಾಡಕ್ ಬೇರೆ ಕೆಲಸ ಇಲ್ವಾ? ನಾನು ಏನು ಹೇಳಿಲ್ಲ. ಏಯ್, ಏನಾಯ್ತೆ? ಇವಳು ಅಳ್ತಿರೋದಕ್ ಕಾರಣ ನೀನು ತೀರ್ಥ. ನಾನಾ? ಆಫ್ ಕೋರ್ಸ್, ನೀನ್ ಇವಳಿಂದ ಕಿತ್ಕೋತಿರೋ ಫ್ರೀಡಮ್. ನೆನ್ನೆ ಮೊನ್ನೆ ಬಂದವಳು ಇವಳ ಮೇಲೆ ಮಾಡ್ತಿರೋ ದಬ್ಬಾಳಕೆ. ನಾಟ್ ಅಗೇನ್ ಅದಕ್ಕೆ ಮತ್ತೆ ಅದನ್ನೇ ಹೇಳ್ಬೇಡಿ. ಆಯ್ತು, ಆ ವಿಷಯ ಮಾತಾಡೋಣ. ಸುಭಾಷ್ ಮನೇಲಿ ಕಾಣ್ತಿಲ್ಲ. ಅವನ್ ಎಲ್ಲಿದ್ದಾನೆ ಏನು ಅಂತ ವಿಚಾರಿಸ್ಕೊಂಡಿದ್ಯಾ? ಕುಡಿಯೋ ಚಟ ಬಿಡಿಸೋ ಸೆಂಟರ್ ಅದು. ಅಲ್ಲಿ ಎಷ್ಟು ಹಿಂಸೆ ಕೊಡ್ತಾರೆ ಗೊತ್ತಾ?
ಇವರಿಬ್ರು ಸೇರ್ಕೊಂಡು ಸುಭಾಷ್ನ ಫೋರ್ಸ್ಫುಲಿ ಅಲ್ಲಿ ಸೇರ್ಸಿದ್ದಾರೆ ಹಿಂಸೆ ಕೊಡೋದಕ್ಕೆ ಅಂತಾನೆ. ಅವನ್ ಜೀವಕ್ಕೆಲ್ಲ ಅಪಾಯ ಆಗುತ್ತೋ ಅಂತ ಇವಳು ಅಳ್ತಿರೋದು. ಸುಮ್ನವ್ರೆ ಇವ್ರ ಮಾತೆಲ್ಲ ಕೇಳ್ಕೊಂಡು ಅವಳನ್ನ ಬೈಯಕ್ ಹೋಗ್ಬಿಡ. ಅಮ್ಮ ನೀವೇನು ಮಾತಾಬೇಡಿ, ಇವತ್ಯಾರು ಮಧ್ಯದಲ್ಲಿ ಮಾತಾಬೇಡಿ. ಇದೇ ಕಣೆ ನಿನಗೆ ತೀರ್ಥ ನಿನ್ ಬೆನ್ನೆಲುಬಾಗ್ ನಿಲ್ತಾನೆ ಅನ್ನೋ ಅಹಂಕಾರ ಇತ್ತಲ್ವಾ, ಇವತ್ ಆ ಅಹಂಕಾರ ಇಳಿಯುತ್ತೆ. ಸುಭಾಷ್ನ ರಿಹ್ಯಾಬ್ ಸೇರ್ಸಿದ್ನ ಮನೆಯವ್ರಿಗೆ ಕೇಳಿದ್ರಿ? ಸುಮ್ನವ್ರೆ ನಿಮ್ಮನ್ನೇ ಕೇಳ್ತಾ ಇರೋದು, ಯಾಕೆ ಹೇಳಿದ್ರಿ? ಸಾಹೇಬ್ರೆ, ಅದು ತೀರ್ಥ ಏನ್ ಹೇಳ್ತಿದ್ಯಾ ನೀನು? ಅದೇತ್ಗೆ ಸುಭಾಷ್ನ ರಿಹ್ಯಾಬ್ ಸೇರ್ಸಿದ್ನ ಮನೆಯವ್ರಿಗೆ ಯಾಕೆ ಹೇಳಿದ್ರಿ ಅಂತ ಕೇಳ್ತಾ ಇದೀನಿ. ತುಂಬಾ ದೊಡ್ಡ ತಪ್ಪು ಮಾಡಿರೋದಕ್ಕೆ ಇವ್ರ ಕೈಯಲ್ಲಿ ಒಂದ್ ಸೀಕ್ರೆಟ್ ಮೇಂಟೈನ್ ಮಾಡಕ್ಕಾಗಲ್ಲ. ಯಾಕೆ ಹೇಳಿದ್ರಿ ಸುಮ್ನವ್ರೆ, ಯಾಕೆ ಹೇಳಿದ್ರಿ? ಅದು ನೀವು ಮಾಡೋ ಒಳ್ಳೆ ಕೆಲಸ ಬೇರೆಯವ್ರಿಗೆ ಅದು ಒಳ್ಳೇದು ಅಂತ ಪ್ರೂವ್ ಆಗೋವರೆಗೂ ಅದೆಲ್ಲ ಕೆಟ್ಟದಾಗೆ ಕಾಣಿಸ್ತಾ ಇರುತ್ತೆ. ಅಂದ್ರೆ ಈ ವಿಷಯ ಎಲ್ಲ ನೀನು ಮುಂಚೆನೆ ಗೊತ್ತಿತ್ತಾ? ಜಾನು ಕೂತ್ಕೊ. ಅಫ್ಕೋರ್ಸ್ ಅದಕ್ಕೆ ಸುಭಾಷ್ನ ರಿಹಾಬ್ ಸೇರಿಸ್ಬೇಕಾದ್ರೆ ಸುಮ್ನವ್ರು ನಂಗೆ ಹೇಳಿದ್ರು. ನಂಗೆ ಅದ್ರಲ್ಲೇನು ತಪ್ಪು ಅಂತ ಅನ್ಸ್ಲಿಲ್ಲ. ಕುಡ್ದ್ ಗಾಡಿ ಓಡಿಸ್ಬೇಡ ಅಂತ 1000 ಸಲ ಹೇಳಿದೀನಿ. ಅವ್ನು ನಮ್ಮ ಮಾತೇಳಿ ಕೇಳ್ದ. ಮೊನ್ನೆ ತಾನೇ ಸುಮ್ನವ್ರ ತಗ್ಗಿಗೆ ಆಕ್ಸಿಡೆಂಟ್ ಮಾಡ್ದ. ಅದೇ ಬೈಕಲ್ಲಿ ಯಾವ್ದೋ ಕಾರ್ಗೋಲ್ ಅವ್ರಿಗೆ ಗುದ್ದಿದ್ರೆ ಏನ್ ಗತಿ? ಹಾಗಾಗ್ಬಾರ್ದು, ಅವನ್ ಭವಿಷ್ಯ ಹಾಳಾಗ್ಬಾರ್ದು ಅಂತ ಹೀಗ್ ಮಾಡಿದಾರೆ. ಅವನ್ನ ರಿಹ್ಯಾಬ್ ಸೇರಿಸಿರೋದ್ರಲ್ಲಿ ನಂಗೇನು ತಪ್ಪು ಕಾಣಿಸ್ಲಿಲ್ಲ. ಆದ್ರೆ ಆ ವಿಷಯ ನಮ್ಮ ಮಧ್ಯನೇ ಇರ್ಬೇಕಾಗಿತ್ತು. ಎಲ್ಲಾರ್ಗೂ ಹೇಳಿ ತಪ್ಪು ಮಾಡ್ಬಿಟ್ಟು. ನಂಗೆ ಒಂದೇ ಒಂದ್ ಚಿಂತೆ, ಎಲ್ಲಾರ್ಗೂ ಗೊತ್ತಾಗಿ ಎಲ್ಲಿ ನಾಳೆ ಸಮಸ್ಯೆ ಆಗುತ್ತೋ ಅಂತ. ಸುಮ್ನವ್ರೆ, ನೀವು ಒಳ್ಳೆ ಕೆಲಸನೇ ಮಾಡಿದ್ದೀರಿ. ನೀವು ಅದ್ರ ಬಗ್ಗೆ ಭಯ ಪಡೋ ಅಗತ್ಯ ಇಲ್ಲ. ನಮ್ಗೆ ನಿಮ್ಮ ಮೇಲೆ ಹೆಮ್ಮೆ ಇದೆ.